ಈ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ಬನ್ನಿ. ಈಗ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡ್ದವ್ರ ಜೊತೆಲೇ ವಿಶ್ವಾಸ ಉಳಿಸ್ಕೊಳಕ್ಕಾಗಿಲ್ಲ. ಮನೆ ತಕ್ಕ ಹೋಗಿ 37 ಸೀಟ್ ಗೆದ್ದವ್ರಿಗೆ 80 ಸೀಟ್ನವ್ರು ಮುಖ್ಯಮಂತ್ರಿ ಮಾಡ್ದಲ್ಲೇ ಉಳಿಸ್ಕೊಳಕ್ಕಾಗಿಲ್ಲ. ಏನು ಇವ್ರ ಜೊತೆ ಉಳಿಯೋಕ್ಕಾಗತ್ತಾ? ಎಲ್ಲ ಆಗದೇ ಇರೋ ಕೆಲಸ. ಇವ್ರಿಗೂ ಅವಶ್ಯಕತೆ ಇತ್ತು, ಅವ್ರಿಗೂ ಅವಶ್ಯಕತೆ ಇತ್ತು ಅಂತ ಮಾಡ್ಕೊಂಡಿದ್ದಾರೆ. ಈ ಚುನಾವಣೆ ಆದಮೇಲೆ ಅವರ ಮೈತ್ರಿ ಮುಂದುವರಿತಾ ಇಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ. ದೇವೇಗೌಡರು ವಾಗ್ದಾಳಿ ಮಾಡಲಿ, ನಮಗೇನು ಬೇಜಾರಿಲ್ಲ. ಅವ್ರು ಹಿರಿಯೋರು. ದೇವೇಗೌಡರು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ನಾಯಕರು. ಆದರೆ ಅವರು ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ ಅಂದರೆ ನಾವು ಮಾಡಲೇಬೇಕು ಅಂತಿಲ್ಲ. ಜನಕ್ಕೆ ಗೊತ್ತಿದೆ. ಇದೇ ಜನ 99ರಲ್ಲಿ ದೇವೇಗೌಡರನ್ನ ಸೋಲ್ಸಿರ್ತಾರೆ. ಇದೇ ಜನ ತಾನೆ, ಹಾಸನ ಜನ ತಾನೆ. ಅದರಿಂದ ಸೋಲು ಗೆಲುವು ಯಾವಾಗ ಬೇಕಾದ್ರೂ ಯಾವ ಥರ ಬೇಕಾದ್ರೂ ತೀರ್ಮಾನವನ್ನು ಜನ ದೇವೇಗೌಡರಂಥ ಮಹಾನ್ ನಾಯಕರನ್ನೇ ಸೋಲಿಸಿದಂಥವ್ರು ಹಾಸನ ಜಿಲ್ಲೆಯವರು. ಇವತ್ತು ಶೇಷ್ ಪಟೇಲ್ ಮುಂದೆ, ಪ್ರಜ್ವಲ್ ಮುಂದೆ ಇರ್ತಕ್ಕಂಥ ಚುನಾವಣೆ ನಿರ್ಧಾರನೂ ಮಾಡ್ತಾರೆ ಸೂಕ್ಷ್ಮ. ಅದರಿಂದ ದೇವೇಗೌಡರು ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡಲಿ, ಇದೇನು ತೊಂದರೆ ಇಲ್ಲ. ಅವ್ರು ಟೀಕೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತೇನಿಲ್ಲ, ಮಾಡಲಿ. ಕಾಂಗ್ರೆಸ್ ಇರಲ್ಲ ಅಂತ ಹೇಳ್ತಾರೆ ಸರ್. ಜನತಾದಳ ಇರುತ್ತಂತ ಅಲ್ಲ ರೀ. 136 ಜನ ಗೆದ್ದಿರೋ ಕಾಂಗ್ರೆಸ್ಸೇ ಇರಲ್ಲ ಅಂದರೆ 19 ಜನ ಗೆದ್ದಂತ ಜನತಾದಳ ಇರ್ತಾ ಅಲ್ವೇನ್ರಿ? ಒಕ್ಕಲಿಗರ ಹೆಸರು ಹೇಳ್ತಾರೆ. ಒಕ್ಕಲಿಗರಿಗೆ ಕಾಂಗ್ರೆಸ್ 8 ಸೀಟ್ ಕೊಟ್ಟಿದೆ. ಇವರಿಗೆ ಕೊಟ್ಟಂಥ ಸೀಟು 3 ಇವರೇ ತಗೊಂಡಿದ್ದಾರೆ. ಒಬ್ಬ ಮಗ, ಅಪ್ಪ, ಇನ್ನೊಬ್ಬ ಭಾವ. ಇನ್ಯಾರು ಒಕ್ಕಲಿಗರು ಇಲ್ವೋ? ನಮಗೆ ಅವರು ಅವರ ಸ್ವಾರ್ಥಕ್ಕೆ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ರಾಜಕಾರಣ ಮಾಡ್ತಾರೋ, ಪಕ್ಷಕ್ಕೆ ಮಾಡ್ತಾರೋ, ರಾಜ್ಯ ಜನಕ್ಕೆ ಮಾಡ್ತಾರೋ, ಜನ ತೀರ್ಮಾನ ಮಾಡ್ತಾರೆ. ಪ್ರಧಾನಿ ಅಭ್ಯರ್ಥಿ ಅಂತ ನಾಯಕನ ಒಬ್ಬನ ಘೋಷಣೆ ಮಾಡಕ್ಕಾಗಿಲ್ಲ. ಕೇವಲ ಇರೋದು 3 ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, UPA 2 ಆದರು. ಅವರಿಗೆ ಅದು ಮುಖ್ಯ ಅಲ್ಲ. ಈ ರಾಷ್ಟ್ರದ ಜನದ ಬದುಕು ಮುಖ್ಯ ಆಗಿದೆ. ಈ ರಾಜ್ಯದಲ್ಲಿ ಖರ್ಗೆಯವರಾಗ್ಬೋದು, ರಾಹುಲ್ ಗಾಂಧಿಯವರಾಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ನಮ್ಮಲ್ಲಿ 10-15 ಜನ ಸಮರ್ಥರಿದ್ದಾರೆ. ವೋಟ್ನೇ ಹಾಕಿ ಮಾಡಬೇಕು. ಅವರಲ್ಲಿ ಬೇರೆಯವ್ರ ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ. ಮೋದಿ ಹೆಸರು ಬಿಟ್ಟು ಇನ್ನೊಬ್ಬರ ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ BJPಯಲ್ಲಿ. ಹಂಗಾಗಿ ಅವರು ಡಿಕ್ಟೇಟರ್ಶಿಪ್ ಇದೆ. ನಮ್ಮ ಡಿಕ್ಟೇಟರ್ಶಿಪ್ ಇಲ್ಲ.